ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ. ನೋಡಿ, ಲಾಸ್ಟ್ ಒಂದು 15 days ಬ್ಯಾಕು ಈ ನಮ್ಮ ಪಿಜನ್ ಪಲ್ಸ್ ಅನ್ನೋ ಮಂಜು ಇದ್ದಾರಲ್ಲ, ನಮ್ಮ ಮಂಜು ಅವ್ರ ಸ್ನೇಹಿತರು, ಅವರ ಚಾನಲ್ಗೆ ಒಂದು ವಿಡಿಯೋ ಕೊಟ್ಟು ಈ ಕಾಲಿನ ಊತ ಜಾಯಿಂಟ್ ಸ್ವೆಲ್ಲಿಂಗ್ಗಳ ಬಗ್ಗೆ ಒಂದು ವಿವರಣೆ ಕೊಟ್ಟಿದ್ದೆ. ಅದರಲ್ಲಿ ಸಾಕಷ್ಟು ಜನ ಮಾತ್ರೆಗಳು ಯಾವುದು ಅಂತ ನನಗೆ SMS ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಡಿಸ್ಪ್ಲೇ ಮಾಡಲಿಕ್ಕೆ ಹೇಳಿದ್ದೆ, ಅವರು ಯಾವುದೋ ಬ್ಯುಸಿಯಲ್ಲಿ ಎಡಿಟರ್ ಬೇರೆಯವರು ಇದ್ದಿದ್ದರಿಂದ ಹಾಗೆ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಕಾಲಲ್ಲಿ ಜಾಯಿಂಟ್ಸ್ ಬರೋದಕ್ಕೆ 3 ಕಾರಣ ಇದೆ. ಆ 3 ಕಾರಣದ್ದು ನಾನು ವಿವರಣೆ ಮಾಡಿ ಆ 3 ಥರ ಕಾರಣದಲ್ಲಿ ಬರ್ತಕ್ಕಂಥ ಕಾಯಿಲೆಗೆ ಯಾವ್ಯಾವ ರೀತಿ ಔಷಧಿ ಮಾಡಬೇಕು, ಆಮೇಲೆ ಅದನ್ನ ಯಾವ ರೀತಿ ನಾವು ಪ್ರಿವೆನ್ಷನ್ ಮಾಡ್ಬೋದು, ಯೂರಿಕ್ ಆಸಿಡ್ ಈ ಒಂದು ಗಂಟು ಕಾಯಿಲೆ ಬರೋದನ್ನ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ದಯವಿಟ್ಟು ಯಾರೋ ಸ್ಕಿಪ್ ಮಾಡದೆ ಇದನ್ನ ನೋಡಿ ಫ್ರೆಂಡ್ಸ್. ಇವಾಗ ಬೇಸಿಕಲಿ ಈ ಒಂದು ಜಾಯಿಂಟ್ ಅಲ್ಲಿ ಸ್ವೆಲ್ಲಿಂಗ್ ಬರೋದು 3 ರೀಸನ್ಗೆ. 3ನೇ ರೀಸನ್ ಅಲ್ಲಿ ಒಂದು ರೀಸನ್ ಬಂದು ಚಳಿ, ಎಕ್ಸ್ಟ್ರೀಮ್ ಕೋಲ್ಡ್ಗೆ ಬರ್ಡ್ ಎಕ್ಸ್ಪೋಸ್ ಆದಾಗ, ಅದು ವಿಂಟರಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾವುದೇ ಒಂದು ಅಕ್ಕಿ ಈ ಒಂದು ಜುಲೈಯಿಂದ ಹಿಡಿದು ಡಿಸೆಂಬರ್ ಜನವರಿವರೆಗೂ ಈ ಒಂದು ಕಾಲಲ್ಲಿ ಊತ ಕಾಣಿಸ್ಕೊಂತದೆ. ಆ ಒಂದು ಊತಕ್ಕೆ ಇವಾಗ ನಾನು ಏನು ಸೊಲ್ಯೂಷನ್ನು, ಆಮೇಲೆ ಯಾವ ರೀತಿ ಮೆಡಿಕೇಶನ್ ಮಾಡಬೇಕು ಅಂತ ಹೇಳ್ತೀನಿ. ಈ ಒಂದು ಟೈಮಲ್ಲಿ ಬರೋದು ಇದು ಎಕ್ಸೆಸ್ ಆಫ್ ಕೋಲ್ಡ್ ಇಂದ ನರ್ವ್ಸ್ ಸ್ವೆಲ್ಲಿಂಗು. ಕಾಲುಗಳನ್ನ ಜಾಲ್ ಬಾಕ್ಸ್ ಅಲ್ಲಿ ಹಾಕೋದು, ಅಕ್ಕಿಗಳಿಗೆ ಜಾಲ್ ಬಾಕ್ಸ್ ಅಲ್ಲಿ ಹಾಕಿಕ್ಕಿರ್ತೀವಿ, ಮೆಟಲ್ ಬಾಕ್ಸ್ಗಳಲ್ಲಿ. ಅಲ್ಲಿ ಹಾಕಿದಾಗ ಅಕ್ಕಿಗಳಲ್ಲಿ ಕೋಲ್ಡ್ ಜಾಸ್ತಿ ಆಗುತ್ತೆ. ಕೋಲ್ಡ್ ಜಾಸ್ತಿ ಆಗಿ ಸ್ವೆಲ್ಲಿಂಗ್ಸ್ ಕಾಣ್ಕೊಳ್ಳುತ್ತೆ. ಅದಕ್ಕೆ ಒಳ್ಳೆ ಜನರಿಗೆ ನಾವು ಏನು ಮೆಡಿಸಿನ್ ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ತೋರಿಸ್ತೀನಿ ನೋಡಿ, ಕ್ಲಾಪ್ ಜಿ ಅಂತ ಇದೊಂದು ಆಯಿಂಟ್ಮೆಂಟ್ ಎಲ್ಲ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಈ ಒಂದು ಆಯಿಂಟ್ಮೆಂಟ್ನ ಬೆಳಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ ಆ ಊತ ಬಂದಿರೋಂಥ ಜಾಗದಲ್ಲಿ ನಾವು ಹಚ್ಚಬೇಕು. ಅದು ಯಾವ ರೀತಿ ಆಗುತ್ತೆ ಅಂದರೆ, ಕೋಲ್ಡ್ ಆಗಿರೋದು ನೋಡಿ ಸುತ್ತ ಎಲ್ಲ ಒಂದೇ ರೌಂಡ್ ಶೇಪಲ್ಲಿ ಊದ್ಕೊಳ್ಳುತ್ತೆ. ಆ ರೌಂಡ್ ಆಗಿ ಊದ್ಕೊಂಡು ಸ್ವಲ್ಪ ರೆಡ್ಡಿಶ್ ಆಗಿರುತ್ತೆ. ಅಂತ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ ಅದು ಎಕ್ಸೆಸ್ ಆಫ್ ಕೋಲ್ಡ್ ಇಂದ ಆ ಒಂದು ಪ್ರಾಬ್ಲಮ್ ಆಗಿರ್ತದೆ. ಅದಕ್ಕೆ ನೀವು ಕ್ಲಾಬ್ಜಿ ಆಯಿಂಟ್ಮೆಂಟು ಬೆಳಗ್ಗೆ ಸಾಯಂಕಾಲ ಹಚ್ಚಿ. ಆಮೇಲೆ ನೋಡಿ, ಇಲ್ಲೊಂದು ಮಾತ್ರೆ ತೋರಿಸ್ತೀನಿ, ಎರಿಥ್ರೊಮೈಸಿನ್ ಅಂತ. ಇದನ್ನ ಬೆಳಗ್ಗೆ 1/4 ಭಾಗ, ಸಾಯಂಕಾಲ 1/4 ಭಾಗ ಹಾಕಬೇಕು. ಆಮೇಲೆ ಈ ಒಂದು ಡೆಕ್ಸಾನಾ ಅನ್ನೋ ಒಂದು ಮಾತ್ರೆ ತೋರಿಸ್ತೀನಿ. ಈ ಮಾತ್ರೆನ ಬೆಳಗ್ಗೆ 1/4 ಭಾಗ, ಸಾಯಂಕಾಲ 1/4 ಭಾಗ. ಇದನ್ನ ಒಂದು 10 days ಹಾಕಿದ್ರೆ ಅಕ್ಕಿಗಳಲ್ಲಿ ಸ್ವೆಲ್ಲಿಂಗ್ ಕಡಿಮೆ ಆಗಿ, ಆಮೇಲೆ ಜಾಲ್ ಬಾಕ್ಸ್ ಮೆಟಲ್ ಕೇಜಸ್ ಅಲ್ಲಿ ಬಿಡಬಾರ್ದು. ಈ ಒಂದು ಮೆಡಿಸಿನ್ಸ್ ನೋಡಿ, ಇಲ್ಲಿ ತೋರಿಸಿರೋಂಥ ಫೋಟೋಗಳನ್ನ ಗಮನದಲ್ಲಿ ಇಟ್ಟು ಕೇಳ್ಕೊಳ್ಳಿ. ಸೀಸನ್ ಹೇಳ್ತೀನಿ, ಆ ಸೀಸನ್ ಅಲ್ಲಿ ಇದೇ ಮೆಡಿಸಿನ್ಸ್ನ ನೀವು ಯೂಸ್ ಮಾಡ್ಕೋಬೇಕು. ಈ ಒಂದು ಕಾರಣ. 2ನೇ ಕಾರಣ ಪ್ಯಾರಾಟೈಫಾಯ್ಡ್ ಅಂತ ಕರಿತೀವಿ. ಈ ಪ್ಯಾರಾಟೈಫಾಯ್ಡ್ ಬಂದ್ರೆ ಅಕ್ಕಿಗಳದ್ದು ಕಾಲಲ್ಲಿ ಊತ ಬರುತ್ತೆ. ಸೇಮ್ ಅದು ಊತ ಬರುತ್ತೆ, ಅಂದರೆ ಅದು ಗಟ್ಟಿಯಾಗಿರುತ್ತೆ. ಅದಾದಮೇಲೆ ಕೆಲವೊಂದು ಅಕ್ಕಿಗಳಿಗೆ ಇಲ್ಲಿ ವಿಂಗ್ ಶೋಲ್ಡರ್ ಜಾಯಿಂಟ್ ಹತ್ರನೂ ಸ್ವೆಲ್ಲಿಂಗ್ ಬರುತ್ತೆ. ಇದಕ್ಕೇನು ಮೆಡಿಸಿನ್ ಮಾಡ್ಬೋದು ಅಂತ ಹೇಳಿದ್ರೆ, ಆಮೇಲೆ ಇದಕ್ಕೆ ಮೋಷನ್ನು ಚೇಂಜ್ ಆಗುತ್ತೆ. ಗ್ರೀನಿಶ್ ಬರುತ್ತೆ, ಒಂಥರ ಜಲ್ಲಿ ಆಗಿ, ಅಂದರೆ ಡಾರ್ಕ್ ಬ್ರೌನಿಶ್ ಅಲ್ಲಿ ಇರ್ತದೆ. ಅಂಟೆಂಟು ಹರಡ್ಕೊಳ್ಳುತ್ತೆ ಅಲ್ಲೇ, ಜಾಸ್ತಿ ನೀರು ಇರಲ್ಲ, ಅಷ್ಟು ಗಟ್ಟಿನೂ ಇರಲ್ಲ, ಅಂಟೆಂಟಾಗಿ ಮಾಡಿರ್ತದೆ. ಈ ಒಂದು ಮೋಷನ್ ಏನಾದ್ರು ಇತ್ತು ಅಂದಾಗ ನೀವು ಇದ್ರ ಜೊತೆಗೆ ಒಂದು ಮಾತ್ರೆ ಸೇರಿಸ್ಕೋಬೇಕು. ಎರಿಥ್ರೊಮೈಸಿನ್ ಜೊತೆಗೆ ಸಿಪ್ಲಾಕ್ಸ್ TZ ಅಂತ ಒಂದು ಮಾತ್ರೆ ಇಲ್ಲಿ ತೋರಿಸ್ತೀನಿ. ಮಾತ್ರೆ ಆಯಿಂಟ್ಮೆಂಟ್ ಸೇಮ್, ಕ್ಲಾಪ್ ಜಿ ಆಯಿಂಟ್ಮೆಂಟ್, ಸಿಪ್ಲಾಕ್ಸ್ TZ 1/8 ಪೀಸ್, ಅಂದರೆ ಒಂದು ಮಾತ್ರೆನ 8 ಪೀಸ್ ಮಾಡಿ. ಆಮೇಲೆ ಎರಿಥ್ರೊಮೈಸಿನ್ನ ಒಂದು ಮಾತ್ರೆನ 8 ಪೀಸ್ ಮಾಡಿ, 2 ಒಂದೊಂದು ಪೀಸ್ನ ಅಕ್ಕಿಗೆ ಹಾಕಬೇಕು. ಬೆಳಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ. ಇಲ್ಲಿ ಡೆಕ್ಸಾನಾ ಬೇಡ, ಈ 2 ಮಾತ್ರೆ. ಸಿಪ್ಲಾಕ್ಸ್ TZ ಬಂದ್ಬಿಟ್ಟು ಈ ಪ್ಯಾರಾಟೈಫಾಯ್ಡ್ ಬ್ಯಾಕ್ಟೀರಿಯಾಗೆ ತುಂಬ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಇದು ಬ್ಯಾಕ್ಟೀರಿಯಾನ ಎಲಿಮಿನೇಟ್ ಮಾಡುತ್ತೆ. ಇದಾದ ನಂತರ ಈ ಒಂದು ಎರಿಥ್ರೊಮೈಸಿನ್ ಏನಿದೆ, ಈ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ ಆಗೋ ಒಂದು ಇನ್ಫ್ಲಮೇಷನ್ ಅಂತ ಏನು ಕರಿತೀವಿ, ಆ ಒಂದು ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ. ಈ ಒಂದು ಕ್ಲಾಪ್ ಜಿ ಆಯಿಂಟ್ಮೆಂಟು ಊತನ ಕಡಿಮೆ ಮಾಡುತ್ತೆ. ಮಾಡಿದ್ಮೇಲೆ ಫುಡ್, ರಾಗಿಯಲ್ಲಿ ಅಕ್ಕಿನ ಇಡಬೇಕು. ಕೋಲ್ಡ್ ಐಟಮ್ಸ್ ಏನು ಕೊಡಬಾರ್ದು ಇಂಥ ಒಂದು ಬರ್ಡ್ಸ್ಗೆ, ಅಂದರೆ ಹೆಸರು ಕಾಳು, ಕಡಲೆಕಾಳು ಈ ಥರ ಏನು ಕೊಡಬಾರ್ದು. ಹಾಗಂತ ಹೀಟ್ ಐಟಮ್ಸ್ ಏನು ಕೊಡಬೇಡಿ. ಜಸ್ಟ್ ರಾಗಿಯಲ್ಲಿ ಮೇಂಟೈನ್ ಮಾಡಿ. ಇಲ್ಲಾಂದರೆ ನಿಮ್ಮ ಊರುಗಳಲ್ಲಿ ಏನು ಫೀಡ್ ಅದಕ್ಕೆ ಮೇಂಟೈನ್ ಮಾಡ್ಕೊಂಡು ಬಂದಿರ್ತಾರೆ, ಅಡಾಪ್ಟ್ ಆಗಿರ್ತವೆ, ಅದೇ ಫೀಡ್ ಕೊಡಿ. ಎಕ್ಸ್ಟ್ರಾ ಏನು ಕೊಡಬೇಡಿ, ಹೊಸ ಫೀಡ್ಗಳು.
ಆಮೇಲೆ ಬಿಸಿಲಿಗೆ ಬಿಡಬೇಕು, ಒಂದು ಅರ್ಧದಿಂದ 1 ಅವರ್ ಬೆಳಿಗ್ಗೆ ಟೈಮು ಬಿಸಿಲು ಬಿಡಿ, ಚೆನ್ನಾಗಿ ಮಣ್ಣು ತಿನ್ನಕ್ಕೆ ಬಿಡಿ. ಈ ಒಂದು ಕಾಯಿಲೆ ಕ್ಲಿಯರ್ ಆಗುತ್ತೆ ಬೇಗ. ಇದಾದ್ಮೇಲೆ 3ನೇ ಒಂದು ವಿಧಾನ ಏನಂತ ಹೇಳಿದ್ರೆ, ಅಕ್ಕಿಗಳು ವೈಟ್ ಮೋಷನ್ ಮಾಡ್ತಾ ಇರ್ತವೆ, ಕಾಲಲ್ಲಿ ಗಂಟುಗಳು ಮಣಿಗಳು ಜೋಡಿಸ್ದಂಗೆ ಇರುತ್ತೆ. ಇಲ್ಲೊಂದು ಗೋಲಿ ಥರ ಊತ ಬಂದರೆ ಇಲ್ಲೊಂದು ಗೋಲಿ ಥರ ಬಂದಿರುತ್ತೆ, ಸುತ್ತ ಅದೇ ಥರ ಬಂದಿರುತ್ತೆ. ಅದು ಯೂರಿಕ್ ಆ್ಯಸಿಡಿಂದ ಒಂದು ಆಗುವಂಥ ಒಂದು ಪ್ರಾಬ್ಲಮ್ಮು. ಆ ಅಂಥ ಅಕ್ಕಿಗಳಲ್ಲಿ ಮೋಷನ್ನು ಫುಲ್ ವೈಟ್ ಇರ್ತದೆ, ಇಲ್ಲಾಂದರೆ 75% ವೈಟ್, 25% ಬ್ಲ್ಯಾಕ್ ಇರ್ತದೆ. ಮೋಷನ್ಸ್ನ ಅಬ್ಸರ್ವ್ ಮಾಡಿ, ಮೋಷನ್ ಅಬ್ಸರ್ವ್ ಮಾಡಿಕೊಂಡು ನೀವು ಟ್ರೀಟ್ಮೆಂಟ್ ಮಾಡಬೇಕು. ಈ ನನ್ನ ಕೇಳೋ ಅವಶ್ಯಕತೆ ಇರಲ್ಲ, ನೀವೇ ನೋಡಿದ್ರೆ ಈ ವಿಡಿಯೋದಲ್ಲಿ ಕ್ಲೀನಾಗಿ 3 ಸ್ಟೆಪ್ಪು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಥದ್ರಲ್ಲಿ ನಿಮಗೆ ಈಸಿಯಾಗಿ ಹೆಲ್ಪ್ ಆಗುತ್ತೆ. ಈ ಯೂರಿಕ್ ಆ್ಯಸಿಡ್ ಇರೋಂಥ ಅಕ್ಕಿಗಳಲ್ಲಿ 3/4 ಭಾಗ 75 ಭಾಗ ವೈಟ್ ಮೋಷನ್ ಇರ್ತದೆ, ಇನ್ನು 25 ಭಾಗ ಬ್ಲ್ಯಾಕ್ ಆಗಿ ಇಲ್ಲ ಬ್ರೌನಿಶ್ ಮೋಷನ್ ಇರ್ತದೆ. ಅದು ನೀರಾದರೂ ಆಗ್ಬೋದು, ಇಲ್ಲ ಗಟ್ಟಿಯಾಗಾದರೂ ಆಗ್ಬೋದು. ಆಮೇಲೆ ವೆಯ್ಟ್ ಲಾಸ್ ಆಗ್ತಾ ಇರ್ತದೆ, ಅಕ್ಕಿಯಲ್ಲಿ ಸುಖ ಹೋಗ್ತಾ ಇರ್ತದೆ ಇದು. ಆಮೇಲೆ ಜಾಯಿಂಟ್ ಸ್ವೆಲ್ಲಿಂಗಿಂದ ಸ್ಟಾರ್ಟ್ ಆಗೋದು ಫಸ್ಟು 1 ಮಂತ್ ಅಷ್ಟರಲ್ಲಿ ಅಕ್ಕಿ ಸುಖ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಯಾವ ರೀತಿ ಟ್ರೀಟ್ ಮಾಡ್ಬೋದು ನೀವು ಅಂತ ಹೇಳಿದ್ರೆ, ಇಲ್ಲಿ ಬಂದ್ಬಿಟ್ಟು ನೀವು ಮೇಯ್ನಾಗಿ ಪ್ಯಾರಾಸೈಟ್ಸ್ಗೆ ಫಸ್ಟು ಟ್ರೀಟ್ ಮಾಡ್ಕೋಬೇಕು. ಪ್ಯಾರಾಸೈಟ್ಸ್ಗೆ ಟ್ರೀಟ್ ಮಾಡ್ಕೊಂಡಾಗ ವೆಯ್ಟ್ ಲಾಸ್ ಆಗೋದು ಕಡಿಮೆ ಆಗುತ್ತೆ. ಫಸ್ಟು ಡಿವರ್ಮ್ ಮಾಡ್ಕೊಂಬಿಡಿ ಅಕ್ಕಿನ. ಈ ಐವರ್ಮೆಕ್ಟಿನ್ ಅಂತ ನಾನು ತುಂಬ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ, ಪ್ಯಾರಾಸೈಟ್ಸು ಪ್ಲಸ್ ವರ್ಮ್ಸ್ಗೆ ಎರಡಕ್ಕೂ ಇದು ಹೆಲ್ಪ್ ಆಗುತ್ತೆ ಅಂತ. ಒಂದು 3 ಡ್ರಾಪ್ ಹಾಕ್ಕೊಳ್ಳಿ ಒಂದೇ ಟೈಮು. 3 ಡ್ರಾಪ್ಸ್ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟು ಅರ್ಶಿನ ನೀರು ಕೊಡಬೇಕು. ಬೆಳಗ್ಗೆ ಸಾಯಂಕಾಲ ಅರ್ಶಿನ ನೀರು ಕೊಡ್ತಾ ಇರಬೇಕು. ಅರ್ಶಿನ ನೀರು ಕೊಟ್ಕೊಂಡು ಚಕ್ಕೆ ಒಂಚೂರು, ಆಮೇಲೆ ಈ ಒಂದು ಕ್ಯಾಸ್ಟರ್ ಆಯಿಲ್ ಅಂತೇನೆ, ಹರಳೆಣ್ಣೆ ಗಿಡದ ಕಾಂಡ ಅಥವಾ ಬೇರೋ ಇಲ್ಲ ಎಲೆನೇ ಆದ್ರೂ ಸಿಕ್ಕಿ ಆ ಎಲೆನ, ಆಮೇಲೆ ಚಕ್ಕೆನ, ಆಮೇಲೆ ಅರಿಶಿನ 3 ಒಂದು 100 ml ವಾಟರ್ಗೆ ಈ ಚಕ್ಕೆ ಹರಳೆಣ್ಣೆದು ಇಷ್ಟುದ್ದ ಕಡ್ಡಿ, ಆಮೇಲೆ ಚಕ್ಕೆದು ಒಂದಿಷ್ಟುದ್ದ, ಒಂದು ಬೆಳ್ಳಷ್ಟುದ್ದ ಕಡ್ಡಿ, ಒಂದು 3 ಚಿಟಿಕೆಯಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು 100 ml ನೀರು 50 ml ಬಂದರೆ, ಆ ಒಂದು ನೀರು ಬೆಳಗ್ಗೆ 10 ml ಸಾಯಂಕಾಲ 10 ml ಅಂತ ಯೂರಿಕ್ ಆ್ಯಸಿಡ್ ಬಂದಿರೋಂಥ ಅಕ್ಕಿಗಳಿಗೆ ಕುಡಿಸ್ಕೊತಾ ಬಂದರೆ ಕ್ರಮೇಣ ನಿಧಾನವಾಗಿ ಯೂರಿಕ್ ಆ್ಯಸಿಡ್ ಕಡಿಮೆ ಆಗುತ್ತೆ. ಆಮೇಲೆ ಈ ಒಂದು ಏನಿದು ಕ್ಲಾಬ್ಜಿಯನ್ ಆಯಿಂಟ್ಮೆಂಟು ಆ ಜಾಯಿಂಟ್ ಸ್ವೆಲ್ಲಿಂಗ್ ಹಚ್ಕೊತಾ ಬಂದರೆ ಅಕ್ಕಿ ನಿಧಾನವಾಗಿ ಆ ಸ್ವೆಲ್ಲಿಂಗನ್ನು ಕಡಿಮೆ ಆಗಿ ಕಂಪ್ಲೀಟಾಗಿ ಕರ್ಗೋಗ್ಬಿಡ್ತದೆ. ಅದ್ರ ಜೊತೆಗೆ ಈ ನಾಟಿ ಮಾಡೋಕ್ಕಾಗಲ್ಲ, ನಾವು ಇಂಗ್ಲೀಷ್ ಮೆಡಿಸಿನ್ ಮಾಡ್ತೀವಿ ಅನ್ನೋರು ಕ್ಲಾಬ್ಜಿ ಆಯಿಂಟ್ಮೆಂಟ್ ಹಚ್ಚಿ, ಆಮೇಲೆ ಯೂರಿಕ್ ಆ್ಯಸಿಡ್ನ ಕಮ್ಮಿ ಮಾಡೋದಕ್ಕೆ ಗೌಡ್ ಸುರಕ್ಷಾ ಅಂತ ಒಂದು ಅಮೆಝಾನಲ್ಲಿ ಸಿಗುತ್ತೆ ಪೌಡ್ರು. ಆ ಪೌಡ್ರು ಬೆಳಗ್ಗೆ ಒಂದು ಚಿಟಿಕೆ, ಸಾಯಂಕಾಲ ಒಂದು ಚಿಟಿಕೆ, ಒಂದು 20 ml ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕುಡಿಸ್ಕೊತಾ ಬಂದರೆ ಈ ಯೂರಿಕ್ ಆ್ಯಸಿಡ್ ಕಡಿಮೆ ಆಗುತ್ತೆ. ಆಮೇಲೆ ಇಲ್ಲಿ ಜಾಯಿಂಟ್ ಸ್ವೆಲ್ಲಿಂಗ್ ಏನಿದೆ ಇದನ್ನು ಕರಗಿಸೋದಕ್ಕೆ ಕ್ಲಾಬ್ಜಿ ಆಯಿಂಟ್ಮೆಂಟು, ಆಮೇಲೆ ಎರಿಥ್ರೋಮೈಸಿನ್ ಟ್ಯಾಬ್ಲೆಟ್ ಬೆಳಗ್ಗೆ 1/4 ಭಾಗ ಸಾಯಂಕಾಲ 1/4 ಭಾಗ ಹಾಕಿ, ಇಲ್ಲ ವೈಟ್ ಮೋಷನ್ ತೀರಾ ಜಾಸ್ತಿ ಇದೆ ಅಂದಾಗ ಇನ್ಫೆಕ್ಷನ್ ಬಂದ್ಬಿಟ್ಟಿರ್ತದೆ. ಅಂಥ ಒಂದು ಟೈಮಲ್ಲಿ ಮೆರಿಕ್ವಿನ್ 50 mg ಎರಿಥ್ರೋಮೈಸಿನ್ ಬೇಡ, ಫುಲ್ ವೈಟ್ ಆಗ್ತಾ ಇದೆ ಅಂತ. ನಾನು ಅವಾಗ ಏನು ಹೇಳಿದೆ, 75% ವೈಟ್ ಮೋಷನ್ನು 25% ಬ್ಲ್ಯಾಕ್ ಮೋಷನ್ ಇರ್ತದಂತ ಅಕ್ಕಿಗಳಿಗೆ ಎರಿಥ್ರೋಮೈಸಿನ್ ಹಾಕಬೇಕು. ಫುಲ್ ವೈಟ್ ಮಾಡ್ತಾ ಇದ್ರೆ ಅದು ಏನೋ ಇನ್ಫೆಕ್ಷನ್ನು ಬಂದಿರೋದ್ರಿಂದ ಈ ಮೆರಿಕ್ವಿನ್ ಅಂತ ಇಲ್ಲಿ ಟ್ಯಾಬ್ಲೆಟ್ ತೋರಿಸ್ತೀನಿ. ಈ ಒಂದು ಟ್ಯಾಬ್ಲೆಟ್ 50 mg ತಗೋಬೇಕು ನೀವು. 150 mg ಬರುತ್ತೆ, ಅದು ತಗೋಬಾರ್ದು. ತಗೊಂಡ್ರೆ ತುಂಬ ಪವರ್ ಆಗಿಬಿಡುತ್ತೆ, ಅಕ್ಕಿಗೆ ತಡೆಯಲ್ಲ. ಈ ಒಂದು 50 mg ಟ್ಯಾಬ್ಲೆಟ್ನ ಬೆಳಗ್ಗೆ 1/4 ಭಾಗ ಸಾಯಂಕಾಲ 1/4 ಭಾಗ ಹಾಕ್ಕೊಂಡು ಈ ಕ್ಲಾಬ್ಜಿ ಅನ್ನೋ ಒಂದು ಆಯಿಂಟ್ಮೆಂಟ್ ಹಚ್ಕೊಂಡು, ಈ ಗೌಟ್ ಅಂತ ಏನು ಹೇಳ್ತೀವಿ, ಗೌಟ್ ಸುರಕ್ಷಾ, ಅಥವಾ ಇಲ್ಲೊಂದು ಸಿರಪ್ ತೋರಿಸ್ತೀನಿ. ಸಿರಪ್ ಹೆಸರು ನನಗೂ ಜ್ಞಾಪಕ ಇಲ್ಲ, ಬಾಯಲ್ಲಿ ಬರ್ತಾ ಇಲ್ಲ ಈಗ. ಇಲ್ಲಿ ಫೋಟೋ ಹಾಕಿರ್ತೀನಿ. ಆ ಸಿರಪ್ನ ತೊಗೊಂಡ್ಬಂದ್ಬಿಟ್ಟು ಬೆಳಗ್ಗೆ 3 ಡ್ರಾಪ್ ಸಾಯಂಕಾಲ 3 ಡ್ರಾಪ್ ಹಾಕೊಂಬಂದ್ರೂ ಯೂರಿಕ್ ಆ್ಯಸಿಡ್ ಕಡಿಮೆ ಆಗುತ್ತೆ. ಇಂಥ ಯೂರಿಕ್ ಆ್ಯಸಿಡ್ಗೆ ಇನ್ಫೆಕ್ಟ್ ಆಗಿರೋಂಥ ಲಾಫ್ಟ್ಗಳಲ್ಲಿ ಆದಷ್ಟು ಮಲ್ಟಿವಿಟಮಿನ್ಗಳು ಅವಾಯ್ಡ್ ಆಗಬೇಕು. ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗೋದೇ ಈ ಒಂದು ಸಪ್ಲಿಮೆಂಟ್ಸ್, ನಾವೇನು ಮಲ್ಟಿವಿಟಮಿನ್ಸ್ ಕೊಡ್ತೀವಿ, ಕ್ಯಾಲ್ಸಿಯಂ ಸಿರಪ್ಗಳು, ಮಲ್ಟಿವಿಟಮಿನ್ಸ್ ಎಕ್ಸಸ್ ಆಗಿ ದೇಹಕ್ಕೆ ಕೊಟ್ಟಾಗ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಮಿಕ್ಕಿದ್ದು ಬ್ಲಡ್ಡಿಂದ ಆಚೆ ಹಾಕೋದಕ್ಕೆ, ಯೂರಿನಲ್ಲಿ ಆಚೆ ಹಾಕೋದಕ್ಕೆ ಟ್ರೈ ಮಾಡ್ತದೆ. ಬಟ್ ನಮ್ಮ ಅಕ್ಕಿಗಳಲ್ಲಿ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ, ಆರ್ಗನ್ ಅಷ್ಟೊಂದು ಫಂಕ್ಷನ್ ಮಾಡದೇ ಇರೋದ್ರಿಂದ ಅದು ಬ್ಲಡ್ಡಲ್ಲೇ ಉಳ್ಕೊಂಡು ಜಾಯಿಂಟ್ಸಲ್ಲಿ ಹೋಗಿ ಸೇರಿಕೊಂಡು ಅಲ್ಲಿ ಕ್ರಿಸ್ಟಲ್ಸ್ ಆಗಿ ಫಾರ್ಮ್ ಆಗ್ತಾ ಇರೋದು. ಮಲ್ಟಿವಿಟಮಿನ್ಸು ಒಂದು ರೀಸನ್ನು. ಸೊ ಆದಷ್ಟು ಅವಾಯ್ಡ್ ಮಾಡಿ ಯೂರಿಕ್ ಆ್ಯಸಿಡ್ ಇರ್ತಕ್ಕಂಥ ಲಾಫ್ಟಲ್ಲಿ. ಮಲ್ಟಿವಿಟಮಿನ್ಸು ವಾರದಲ್ಲಿ 2 ಸತಿ ಕೊಡ್ತಾರೆ, ಅದು 15 ದಿನಕ್ಕೆ ಒಂದ್ಸಲಿ ಕೊಡಿ ಸಾಕು, ಇಲ್ಲ 10 ದಿನಕ್ಕೆ ಒಂದ್ಸಲಿ ಕೊಡಿ ಸಾಕು. ಇಲ್ಲಾಂದರೆ ಆದಷ್ಟು ನ್ಯಾಚುರಲ್ ಆಗಿ ಕೊಡಿ, ನುಗ್ಗೆ ಸೊಪ್ಪು ಕೊಡಿ,
ಇಲ್ಲಾಂದರೆ ಬಸ್ಲೆ ಸೊಪ್ಪು ಅಂತ ಬರ್ತದೆ, ಅವೆಲ್ಲ ಒಳ್ಳೆ ಮಲ್ಟಿವಿಟಮಿನ್ಗಳು. ಪಾಲಕ್ ಸೊಪ್ಪು, ಬ್ರೊಕೋಲಿ ಅಂತ ಹೇಳ್ತೀವಿ, ಇವೆಲ್ಲ ಮಲ್ಟಿವಿಟಮಿನ್ಸ್. ನೀವು ಆರ್ಟಿಫಿಷಿಯಲ್ ಮಲ್ಟಿವಿಟಮಿನ್ಸ್ ಕೊಡೋ ಮೊದಲು ನ್ಯಾಚುರಲ್ ಮಲ್ಟಿವಿಟಮಿನ್ಸ್ ಕೊಡೋದ್ರಿಂದ ನಿಮ್ಮ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲ ಮಿಕ್ಸ್ ಮಾಡಿನೂ ಕೊಡ್ಬೋದು. ನುಗ್ಗೆ ಸೊಪ್ಪು 1 ಕಟ್ಟು, ಪಾಲಕ್ ಸೊಪ್ಪು 1 ಕಟ್ಟು, ಮೆಂತ್ಯ ಸೊಪ್ಪು ವಿಂಟರ್ಗೆ ತುಂಬ, ಈ ಸಮ್ಮರ್ಗೆ ತುಂಬ ಒಳ್ಳೆಯದು. ಮೆಂತ್ಯ ಸೊಪ್ಪು 1 ಕಟ್ಟು, ಕೊತ್ತಂಬರಿ ಸೊಪ್ಪು, ಪುದೀನ, ಇವೆಲ್ಲ ಮಿಕ್ಸ್ ಮಾಡಿ ನಾವು ಸಲಾಡ್ಸ್ ಯಾವ ಥರ ಮಾಡ್ಕೊಂಡು ತಿಂತೀವಿ ಆ ಥರ ಕಟ್ ಮಾಡಿ ಸ್ಲೈಸ್ ಮಾಡಿ ಹಾಕಿದ್ರೆ ಅವು ತಿಂತವೆ ಚೆನ್ನಾಗಿ. ಅದನ್ನು ಯೂಸ್ ಮಾಡ್ಕೋಬೋದು. ಆದಷ್ಟು ಗ್ರೀನ್ ಲೀವ್ಸ್ ಕೊಡೋದ್ರಿಂದ ಬಾಡಿಯಲ್ಲಿ ತುಂಬ ಯೂರಿಕ್ ಆಸಿಡ್ ಕಡಿಮೆ ಆಗುತ್ತೆ, ಅಕ್ಕಿಗಳು ರಿಕವರಿ ಬೇಗ ಆಗ್ತವೆ. ಈ ಒಂದು 3 ಸ್ಟೇಜಸ್ ಹೇಳಿದ್ದೀನಿ, ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕೋಲ್ಡಲ್ಲಿ ಆಗಿರೋರಿಗೆ ಇನ್ನೊಂದು ಸಿರಪ್ ಹೇಳೋದು ಮರ್ತದೆ. ಈ ವಿಂಟರಲ್ಲಿ ಈ ಒಂದು ನ್ಯೂರೋಕೈಂಡ್ ವೆಟ್ ಸಿರಪ್ ಅಂತ ಬರುತ್ತೆ. ಇದು ಕೋಲ್ಡ್ ಆಮೇಲೆ ಈ ಸಮ್ಮರಲ್ಲಿ ಎಲ್ಲ 3 ಟೈಮನ್ನು ಬೇಕಾದ್ರೆ ಅದನ್ನು ಕೊಟ್ಕೋಬೋದು ನೀವು. ಅದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಯಾವ ಅಕ್ಕಿಗಳಿಗೆ ಅಂದರೆ ಈ ಕಾಲಲ್ಲಿ ಜಾಯಿಂಟ್ ಸ್ವೆಲ್ಲಿಂಗ್ ಜಾಸ್ತಿ ಆಗ್ಬಿಟ್ಟು ನಡೆಯೋಕ್ಕೆ ಆಗ್ತಲ್ಲ, ಕುಂತಾ ಇದೆ ಅನ್ನೋ ಅಕ್ಕಿಗಳಿಗೆ ಆ ಒಂದು ಸಪ್ಲಿಮೆಂಟ್ನ ಕೊಡ್ಬೋದು. ಅದು ಏನಿಲ್ಲ, ಬಿ ಕಾಂಪ್ಲೆಕ್ಸು ಮೆಥಾಲ್ಕೋಬಿನ್ ಅಂತ ಒಂದು ಕಂಟೆಂಟು. ನರ್ವ್ ಪೇನ್ಸು, ನರ್ವ್ಸ್ ವೀಕ್ನೆಸ್ಸು ಇಂಥದಕ್ಕೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಅದು ಕೊಟ್ಟರೆ ದುಡ್ಡಲ್ಲಿ ಸ್ವಲ್ಪ ಚೆನ್ನಾಗಿರೋರು, ಏನು ಪರವಾಗಿಲ್ಲ ಅಕ್ಕಿಗೋಸ್ಕರ ಅನ್ನೋರು ಅದನ್ನು ತೊಗೊಂಬಂದು ಬೆಳಗ್ಗೆ 3 ಡ್ರಾಪ್, ಸಾಯಂಕಾಲ 3 ಡ್ರಾಪು, ಈ 3 ಸ್ಟೇಜ್ ಬರ್ಡ್ಸ್ಗೂ ಕೊಟ್ಕೋಬೋದು, ಏನು ಸಮಸ್ಯೆ ಇಲ್ಲ. ಕೊಟ್ಕೊಳ್ಳಿ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಬಟ್ ಆ್ಯಂಟಿಬಯೋಟಿಕ್ಸ್ ಏನು ಹೇಳಿದ್ದೀನಿ ಅದು ವಿಂಟರ್ಗೆ ಏನು ತೋರಿಸಿದ್ದೀನಿ ಅದನ್ನೇ ಹಾಕಿ, ಸಮ್ಮರಲ್ಲಿ ಏನು ತೋರಿಸಿದ್ದೀನಿ ಅದಕ್ಕೆ ಹಾಕಿ, ಆಮೇಲೆ ಯೂರಿಕ್ ಆಸಿಡ್ ಇರೋವಂಥ ಬರ್ಡ್ಸ್ಗೆ ಏನು ತೋರಿಸಿದ್ದೀನಿ ಅವುಗಳನ್ನೇ ಹಾಕಿ, ಆ ಒಂದು ಸಿಂಪ್ಟಮ್ಸ್ ನೋಡಿಕೊಂಡು ಆ ಮಾತ್ರೆಗಳೇ ತೊಗೊಂಬಂದು ಹಾಕಿ, ನಿಮ್ಮ ಅಕ್ಕಿಗಳು 100% ರಿಕವರಿ ಆಗ್ತವೆ. ಆದಷ್ಟು ಬೇಗ ನೀವು ಗುರುತಿಸಿ ಕಾಯಿಲೆನ ಸ್ಟಾರ್ಟ್ ಮಾಡ್ಕೋಬೇಕು ಟ್ರೀಟ್ಮೆಂಟು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.